ನಮಸ್ತೆ ಫ್ರೆಂಡ್ಸ್, ನನ್ನ ಹೆಸರು ಗೋಪಿನಾಥ್ ಅಂತ. ನಾನು ಆನೇಕಲ್ನಿಂದ ಬಂದಿದ್ದೀನಿ. ನನಗೆ ಒಂದು 10 ವರ್ಷಗಳಿಂದ ಡಯಾಬಿಟಿಸ್ ಅಂತ ಕಾಯಿಲೆ ಇತ್ತು. ನನಗೆ ಒಂದು 2 ತಿಂಗಳ ಹಿಂದ್ಗಡೆ ಒಂದು ಚಿಕ್ಕದೊಂದು ಗಾಯ ಆಯಿತು. ಆ ಗಾಯ ಆದಾಗ ನಾನು ಮಾಮೂಲಿ ಕ್ಲಿನಿಕ್ಗಳಲ್ಲೇ ತೋರಿಸ್ತಾ ಇದ್ದಾಗ ಇದಕ್ಕಿದ್ದಂಗೆ ಕಾಲು ಜಾಸ್ತಿ ಊದ್ಕೊಂಡಾಗ ನಾನು ನಮ್ಮ ಸುತ್ತಮುತ್ತ ಡಾಕ್ಟರ್ ಹತ್ರ ಹೋಗಿ ಕೇಳಿದಾಗ ಅವರು ಬೆರಳನ್ನೇ ತೆಗಿಬೇಕಂದ್ರು. ಆಗ ನನಗೆ ನಮ್ಮ ಮಾವರೊಬ್ರು ಫೋನ್ ಮಾಡಿ RV11 ಅಲ್ಲಿ JP ನಗರ RV 11 ಅಂತಿದೆ, ಅಲ್ಲಿ ವರಹ ಹೆಲ್ತ್ ಕೇರ್ ಸ್ಪೆಷಾಲಿಟಿ ಕ್ಲಿನಿಕ್ ಅಂತಿದೆ, ಅಲ್ಲಿ ಒಂದ್ಸರಿ ಭೇಟಿ ಆದಾಗ ಅವ್ರೇನಾದ್ರು ಡಾಕ್ಟ್ರು ಏನಾದ್ರು ಕಾಲು ನೋಡ್ದಾದ್ಮೇಲೆ ಕಾಲನ್ನ ವಾಸಿ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಇಲ್ಲ ಅಂದರೆ ಬೇರೆ ತೆಗೆಸಾಕಿದ್ರೆ ಅದೇ ಹಾಸ್ಪಿಟ್ಲ್ಗಳಲ್ಲಿ ಎಲ್ಲರೂ ತೋರಿಸ್ಕೊಳ್ಳಿ ಅಂದರು. ಆಗ ನಾನು RV11 JP ನಗರಕ್ಕೆ ಬಂದು JP ನಗರದಲ್ಲಿ ವರಹ ಹೆಲ್ತ್ ಕ್ಲಿನಿಕ್ ಬಂದು ನಾನು ಭೇಟಿ ಆದೆ. ಸಂತೋಷ್ ಡಾಕ್ಟರ್ನ ಭೇಟಿ ಆದಾಗ ಅವರು ಈ ಒಂದು ಕಾಲನ್ನ ನೋಡಿ ಅವತ್ತಿನ ಸರ್ಜರಿ ಮಾಡಿ 100% ನಾನು ಈ ಬೆರಳು ಉಳಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ನನಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರು. ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದಾದ್ಮೇಲೆ 2 ತಿಂಗಳಲ್ಲಿ ನನ್ನ ಕಾಲನ್ನ ಬೆರಳನ್ನ ಕಟ್ ಮಾಡಿದೇನೆ ಅವರು ನನಗೆ ಒಂದು ಕಾಲನ್ನ ಉಳಿಸ್ಕೊಟ್ರು, ಬೆರಳನ್ನ ಉಳಿಸ್ಕೊಟ್ರು. ಆ ಬೆರಳನ್ನ ಉಳಿಸ್ಕೊಟ್ಟಂತ ಅವ್ರಿಗೆ ನನ್ನ ಒಂದು ಧನ್ಯವಾದಗಳನ್ನು ಹೇಳ್ತೀನಿ. ಮತ್ತೆ ನಾನು ಈ ಒಂದು ವಿಡಿಯೋ ಮಾಡೋ ಉದ್ದೇಶ ಏನಂತಂದ್ರೆ, ನನ್ನ ರೀತಿಯಾದಂತ ಯಾರಿಗಾದ್ರೂ ಬೆರಳೇನೋ ತೆಗಿಬೇಕು ಅನ್ನೋವಂತ ಒಂದು ಸನ್ನಿವೇಶ ಯಾರಿಗಾದ್ರೂ ಬಂದ್ರೆ ಯಾವ್ದಕ್ಕೂ ಒಂದ್ಸರಿ ವರಹ ಹೆಲ್ತ್ ಕೇರ್ ಕ್ಲಿನಿಕ್ ಬಂದು ಒಂದ್ಸರಿ ನೋಡಿ ಆ ಬೆರಳನ್ನ ಉಳಿಸ್ಕೊಳ್ಳೋದಕ್ಕೆ ನೀವು ಪ್ರಯತ್ನ ಬಿಡಿ ಅನ್ನೋ ಒಂದು ಉದ್ದೇಶ ನಾನು ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಖರ್ಚಲ್ಲೂ ಅಷ್ಟೇ ತುಂಬಾ ಕಡಿಮೆ ಖರ್ಚಲ್ಲಿ ಇವರು ಈ ಒಂದು ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಯಾವ್ದಕ್ಕೊಮ್ಮೆ ನಿಮ್ಗೆ ಏನಾದ್ರೂ ಬೆರಳು ತೆಗಿಬೇಕು, ಕಾಲಲ್ಲಿರೋ ಪ್ರಾಬ್ಲಮ್ಸ್ ಇದೆ ಅನ್ನೋಂಥ ಒಂದು ಸನ್ನಿವೇಶ ಬಂದಾಗ ನೀವು ವರಹ ಹೆಲ್ತ್ ಕೇರ್ ಸ್ಪೆಷಾಲಿಟಿ ಕ್ಲಿನಿಕ್ ಬಂದು ಒಂದ್ಸರಿ ಟ್ರೀಟ್ಮೆಂಟ್ ನೋಡ್ಕೊಂಡು ಹೋಗೋದು ಒಳ್ಳೇದಂತ ನನ್ನ ಅನಿಸಿಕೆ. ಥ್ಯಾಂಕ್ ಯು.